ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ಅಕ್ಕ ಅವರೇ, ರಾಜಶೇಖರ್ ಅವರೇ, ಇನ್ನು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ನಾನೇನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಮಾತಾಡೋದು ಭಾಳ ಇದೆ. ಎಲ್ಲ ಹೇಳಿರೋದು ಸಿದ್ದೇಶ್ವರವರ ಜಿಲ್ಲೆಗೆ ಮಾಡಿದ್ದು, ರಾಜ್ಯಕ್ಕೆ ಮಾಡಿದ್ದು ಹೇಳಿದರು. ಆದರೆ ನನ್ನ ಜಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಿದ್ದೇಶ್ವರನ ಏನು ಮಾಡಿದ್ರು ಅಂತ ತಮ್ಗೆ ತಿಳಿಸ್ತೀನಿ. ಯಾಕಂದರೆ ನಮ್ಮ ಸರ್ಕಾರ ಇದ್ದಾಗ, ಶ್ರೀಯುತ ಯಡಿಯೂರಪ್ಪನವರಿದ್ದಾಗ ಅತಿ ಹೆಚ್ಚು ರಾಜ್ಯದಲ್ಲೇ ಅನುದಾನ ಅನ್ನೋದು ನಮ್ಮ ಜಗಳೂರು ಕ್ಷೇತ್ರ. ಅದಕ್ಕೆ ಕಾರಣಕರ್ತರು ಸಿದ್ದೇಶ್ವರನವರು. 3,500 ಕೋಟಿ ರೂಪಾಯಿ ಅನುದಾನ ತಂದ್ವಿ ನಾವು. 57 ಕೆರೆ ತುಂಬಿಸೋ ಯೋಜನೆ ಶ್ರೀ ನಮ್ಮ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಆಶೀರ್ವಾದದಿಂದ ಆ ಯೋಜನೆ ಇವತ್ತು ಎಲ್ಲ ಕೆರೆಗಳು ನೀರು ತುಂಬ್ತಾ ಇದ್ದಾವೆ. ಇಲ್ಲಿ ಮಳೆ ಇಲ್ಲ, ಮೇಲಾದಂಥ ಮಳೆಯಿಂದ ಇವತ್ತು ಕೆರೆಗಳಿಗೆ ನೀರು ಬರ್ತಾಯಿದೆ. ಅದಕ್ಕೂ ಕಾರಣಕರ್ತರು ನಾವು ಕರೆದಾಗೆಲ್ಲ ಬಂದು ನನ್ನ ಜೊತೆ ಮೀಟಿಂಗ್ನಲ್ಲಿ ಕೂತ್ಕೊಂಡು ಬಲವಂತ ಹಾಕಿ ಸರ್ಕಾರಕ್ಕೆ ಅದನ್ನು ಮಂಜೂರು ಮಾಡಿಸ್ಕೊಟ್ಟಂಥವ್ರು ಸಿದ್ದೇಶ್ವರನವರು. ಹಾಗೆ ನಮ್ಮ ಮಹತ್ವಾಕಾಂಕ್ಷೆಯ ಯೋಜನೆ ಭದ್ರಾ ಮೇಲ್ದಂಡೆ ಸುಮಾರು 1,300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಯೋಜನೆ ನಡೀತಾ ಇದೆ. ಕೇಂದ್ರ ಸರ್ಕಾರದಿಂದ ಸ್ವಲ್ಪ ಹಣ ಬರಬೇಕು, ಸರಿಯಾಗಿ ಬರ್ತಿಲ್ಲ, ಆದರೂ ಕೆಲಸ ಪ್ರಾರಂಭ ಆಗಿದೆ. ಇದು ನಮ್ಮ ಯೋಜನೆ. ಇದು ನಮ್ಮ ಜಗಳೂರನ್ನು ಬರಮುಕ್ತವಾಗಿ ಮಾಡಿ ಹಸಿರು ಕಾಣುವಂತೆ ಮಾಡಿದ್ದು ನಮ್ಮ BJP ಸರ್ಕಾರ. ಅದರಲ್ಲಿ ಎರಡು ಮಾತೇ ಇಲ್ಲ. ಅಂಥ 2 ಯೋಜನೆಗಳನ್ನು ಕೊಟ್ಟಂಥವ್ರು ಸಿದ್ದೇಶ್ವರನವರು. ನನ್ನಿಂದ ಬೆನ್ನಿಂದ ನಿಂತ್ಕೊಂಡು ಶ್ರೀಕೃಷ್ಣನಾಗಿ ಈ ಕೆಲಸಗಳು ಮಾಡಿಸ್ಕೊಟ್ಟಿದ್ದಾರೆ. ಹಾಗೆ 445 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಹುಗ್ರಾಮ ಕುಡಿಯೋ ಯೋಜನೆ, ಅದಕ್ಕೂ ಕಾರಣಕರ್ತರು ಸಿದ್ದೇಶ್ವರನವರು JJML ಇದರಲ್ಲಿ. ಆದ್ದರಿಂದ ಇಷ್ಟು ಯೋಜನೆಗಳನ್ನು ನಮ್ಮ ಬರಪೀಡಿತ ಜಗಳೂರಿಗೆ ಇವತ್ತು ಬರಪೀಡಿತ ಅನ್ನೋದನ್ನು ಅಳಿಸಾಕಿದ್ದು ಮಾನ್ಯ ಸಿದ್ದೇಶ್ವರನವರು. ಆದ್ದರಿಂದ ಇಂಥ ಸಿದ್ದೇಶ್ವರನವರು ಇನ್ನೂ 100 ವರ್ಷ ರಾಜಕೀಯದಲ್ಲಿದ್ದು ನಮಗೆಲ್ಲ ಆಶೀರ್ವದಿಸಿ ನನ್ನನ್ನು ಕಾಂಗ್ರೆಸ್ ಬಿಡಿಸಿ BJP ಕರ್ಕೊಂಬಂದವರು ಸಿದ್ದೇಶ್ವರನವರು. ಅದನ್ನ ಹೇಳಲೇಬೇಕು. ಕರ್ಕೊಂಬಂದು 2 ಸಲ ನನಗೆ ಸಂಪುಟ ದರ್ಜೆ ಸ್ಥಾನಮಾನ ಕೊಡಿಸಿ ಅಧಿಕಾರ ಕೊಡಿಸಿದ್ದು ಸಿದ್ದೇಶ್ವರನವರೇ. ನಾನು ಏನಾದರೂ ಆಗಿದ್ದರೆ ಇವತ್ತು ಸಿದ್ದೇಶ್ವರನವರಿಂದ, ಅವ್ರ ಆಶೀರ್ವಾದದಿಂದ. ಆದ್ದರಿಂದ ಇನ್ನೂ ಮಾತಾಡೋರು ಭಾಳ ಜನ ಇದ್ದಾರೆ. ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ನಾನು ಮಾಹಿತಿ ಕೊಟ್ಟಿದ್ದೀನಿ. ನನ್ನ ಕ್ಷೇತ್ರದಿಂದನೂ ಭಾಳ ಜನ ಬಂದಿದ್ದಾರೆ. ಆದ್ದರಿಂದ ಅವ್ರಿಗೆಲ್ಲರಿಗೂ ಅಭಿನಂದಿಸ್ತಾ ತಮಗೆಲ್ಲ ಶುಭವಾಗಲಿ. ಮತ್ತು ಸಿದ್ದೇಶ್ವರನವ್ರನ್ನ ಇದೇ ರೀತಿ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡಿ 100 ವರ್ಷ ಅವ್ರನ್ನೂ ಬದುಕೋಣ, ನಾವು ಬದುಕೋಣ. ನನಗೆ ಸಂಪುಟ ದರ್ಜೆ ಸ್ಥಾನಮಾನ ಕೊಡಿಸಿ ಅಧಿಕಾರ ಕೊಡಿಸಿದ್ದು ಸಿದ್ದೇಶ್ವರನವರೇ. ನಾನು ಏನಾದರೂ ಆಗಿದ್ದರೆ ಇವತ್ತು ಸಿದ್ದೇಶ್ವರನವರಿಂದ, ಅವ್ರ ಆಶೀರ್ವಾದದಿಂದ. ಆದ್ದರಿಂದ ಇನ್ನೂ ಮಾತಾಡೋರು ಭಾಳ ಜನ ಇದ್ದಾರೆ. ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ನಾನು ಮಾಹಿತಿ